ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಲೀಂ ಅಹಮದ್ಗೆ ಎರಡನೇ ಹಂತದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕ್ತಾರ ಡಿ ಬಸವರಾಜ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಆದರೆ ಮೊದಲ ಹಂತದ ಸಚಿವ ಸಂಪುಟದಲ್ಲಿ ಅವರ ಹೆಸರನ್ನು ಕೈಬಿಡುವ ಮೂಲಕ ಅವರಿಗೆ ಪಕ್ಷ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು. ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಲೀಂ ಅಹಮದ್ ಇಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದು, ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ. ಸಲೀಂ ಅಹಮದ್ ಅವರು ಕೂಡ ಹಲವು ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ದುಡಿದಿದ್ದರೂ ಅವರಿಗೆ ಸೂಕ್ತ ಸ್ಥಾನಮಾನ ದೊರೆತಿಲ್ಲ. ಹೀಗಾಗಿ ಸಚಿವ ಸಂಪುಟದ ಎರಡನೇ ಹಂತದ ವಿಸ್ತರಣೆಯಲ್ಲಿ ಇಬ್ಬರಿಗೂ ಸಚಿವ ಸ್ಥಾನ ನೀಡಬೇಕು ಎಂದರು. ಜಿಲ್ಲೆಯ ಹಲವು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರೂ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮೊದಲ ಆದ್ಯತೆ ನೀಡಬೇಕು. ನಂತರ ಶಿವಗಂಗಾ ಬಸವರಾಜ್ ಅಥವಾ ಶಾಂತನಗೌಡ ಅವರಿಗೆ ಅವಕಾಶ ನೀಡಿದರೂ ತಮಗೆ ಯಾವುದೇ ಅಭ್ಯಂತರವಿಲ್ಲ ಎಂದರು. ಇದೇ ವೇಳೆ ದಾವಣಗೆರೆಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಜಮೀರ್ ಅಹಮದ್ ಆಡಿಯೋ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಅವರು, ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಯಾರೇ ತಪ್ಪಿತಸ್ಥರಾಗಿದ್ದರೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಚಮನ್ ಸಾಬ್, ಹಾಲೇಶ್, ಸುರೇಶ್, ಮುಷರಫ್ ಇದ್ದರು. ಮೊನ್ನೆ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಸಚಿವ ಸಂಪುಟ ಮುಖ್ಯಮಂತ್ರಿಗಳು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದರೋ ಆವತ್ತಿನ ದಿನವೇ ನಮ್ಮ ದಾವಣಗೆರೆ ಜಿಲ್ಲೆಗೂ ಪ್ರಾತಿನಿಧ್ಯ ಸಿಗುತ್ತೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಎಸ್ ಮಲ್ಲಿಕಾರ್ಜುನರವರಿಗೆ ಮಧ್ಯ ಕರ್ನಾಟಕದಲ್ಲಿ 4 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಂಥ ಶಾಮನೂರು ಮಲ್ಲಿಕಾರ್ಜುನರವರು ಸಚಿವರಾಗ್ತಾರಂತ ಈ ಜಿಲ್ಲೆಯ ನಿರೀಕ್ಷೆ ಆಗಿತ್ತು. ಆದರೆ ಅವರು ಮೊದಲನೇ ಇದರಲ್ಲಿ ಸಚಿವರಾಗೋಕ್ಕಾಗಿಲ್ಲ. ಅದೇ ರೀತಿಯಾಗಿ ಕಳೆದ 40 ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ಸಲೀಂ ಅಹಮದ್ರವರು ಕಿತ್ತೂರು ಕರ್ನಾಟಕ ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಕಿತ್ತೂರು ಕರ್ನಾಟಕವನ್ನು ಪ್ರತಿನಿಧಿ ಮಾಡ್ತಾ ಇದ್ದಾರೆ. ಅವರು ಸುಮಾರು 30 ವರ್ಷದ ಕೆಳಗಡೆ ಗೌರ್ಮೆಂಟ್ ಚೀಫ್ ವಿಪ್ ಆಗಿದ್ದರು. ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ, ಧರ್ಮಸಿಂಗ್ ಸರ್ಕಾರದಲ್ಲಿ, ಈಗಿನ ಸರ್ಕಾರದಲ್ಲಿ 30 ವರ್ಷಗಳಿಂದ 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ 3 ಬಾರಿ ಸರ್ಕಾರಿ ಮುಖ್ಯ ಸಚೇತಕರಾಗಿ ಕೆಲಸ ಮಾಡಿದ್ದಾರೆ. ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟನೆ ಮಾಡಿದ್ದಾರೆ ಸಲೀಂ ಅಹಮದ್ರವರು. ಮಲ್ಲಿಕಾರ್ಜುನರವರು ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಕಂಡು ಕೇಳರಿಯದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ರಸ್ತೆಗಳಿರ್ಬೋದು, ನೀರಿಂದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಒಂದು ಅಭಿವೃದ್ಧಿಯ ಚಾಂಪಿಯನ್ ಅನ್ಬೋದು ಮಲ್ಲಿಕಾರ್ಜುನರವ್ರಿಗೆ. ಅಂಥವರು ಮೊದಲನೇ ಲೀಸ್ಟಲ್ಲೇ ಸೇರ್ತಾರಂತ ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ಇವತ್ತು ಮಲ್ಲಿಕಾರ್ಜುನರವರು ಸೇರ್ಪಡೆ ಆಗಿಲ್ಲ. ಸಲೀಂ ಅಹಮದ್ರವರಂತೂ ಹುಟ್ಟು ಕಾಂಗ್ರೆಸ್ಸಿಗರು. ಅವರು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದನೇ ರಾಜ್ಯ NSU ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಖಿಲ ಭಾರತ NSU ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಮತ್ತು AICC ಸೆಕ್ರೆಟರಿಯಾಗಿ ತೆಲಂಗಾಣ ಇನ್ಚಾರ್ಜ್ ಆಗಿ ಅಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ತೆಲಂಗಾಣದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಮತ್ತು 2020 ಕೋವಿಡ್ ಸಂಕಷ್ಟ ಕಾಲದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾದರು. KPCCಗೆ ಹೊಸ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ರನ್ನ ಬದಲಾಯಿಸಿ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾದರು. ಅಂದು ಡಿ.ಕೆ. ಶಿವಕುಮಾರ್ ಅಧ್ಯಕ್ಷ ಆದಾಗ 5 ಜನ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಆ 5 ಜನ ಕಾರ್ಯಾಧ್ಯಕ್ಷರು ಯಾರ್ಯಾರಂದರೆ, 1 ರಾಮಲಿಂಗಾರೆಡ್ಡಿ ಅವರು, 2 ಈಶ್ವರ್ ಖಂಡ್ರೆ ಅವರು, 3 ಸಲೀಂ ಅಹಮದ್ರವರು, 4 ಸತೀಶ್ ಜಾರಕಿಹೊಳಿ ಅವರು, 5 ಧ್ರುವನಾರಾಯಣ ಅವರು. ಈ 5 ಜನ KPCC ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕಾರ್ಯಾಧ್ಯಕ್ಷಗಳಾಗಿ ಕೆಲಸ ಮಾಡಿದರು. ಇದರಲ್ಲಿ ಧ್ರುವನಾರಾಯಣ ಅಕಾಲಿಕ ಮರಣಕ್ಕೆ ಸಾವಿಗೀಡಾದರು. ಅವ್ರನ್ನ ಬಿಟ್ಟರೆ ಇನ್ನು 4 ಜನ ಕಾರ್ಯಾಧ್ಯಕ್ಷರು ಪಕ್ಷ ಸಂಘಟನೆ ಮಾಡ್ತಾಯಿದ್ರು. ಅದರಲ್ಲೂ ಸಲೀಂ ಅಹಮದ್ರವರು ಕಾರ್ಯಾಧ್ಯಕ್ಷರ ಜೊತೆಗೆ ಇಡೀ ಎಂಟೈರ್ ಕರ್ನಾಟಕ ಆಡಳಿತದ ವಿಭಾಗವನ್ನು ವಹಿಸ್ಕೊಂಡ್ರು. ಅವರು ಯಾವಾಗಲೂ ಕಾಂಗ್ರೆಸ್ ಕಚೇರಿಯಲ್ಲಿ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಯಾರು ಆಫೀಸ್ಗೆ ಹೋಗೋಕ್ಕಿದ್ರೆ ಅವ್ರ ಜೀವದ ಹಂಗು ತೊರೆದು 3 ವರ್ಷಗಳ ಕಾಲ 3.5 ವರ್ಷ ಹೋರಾಟ ಮಾಡಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ತಂದರು. KPCC ಅಧ್ಯಕ್ಷರು ಸಲೀಂ ಅಹಮದ್ರವ್ರಿಗೆ ಹೆಗಲು ಕೊಟ್ಟರು. ಪಕ್ಷ ಅಧಿಕಾರ ಬರಲಿಕ್ಕೆ ಸಲೀಂ ಅಹಮದ್ರವರು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಎಷ್ಟು ಕೆಲಸ ಮಾಡಿದಾರೋ
ಅಷ್ಟೇ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸಲೀಂ ಅಹ್ಮದ್ರವರ ಒಂದು ಶ್ರಮ ಇದೆ. ಅವರ ಶ್ರಮಕ್ಕೆ ಸರಿಯಾದಂಥ ಒಂದು ಅವಕಾಶ ಅವ್ರಿಗೆ ದೊರೀಲಿಲ್ಲ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಅವರು 3.5 ವರ್ಷಗಳ ಕಾಲ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು, ಮೇಕುದಾಟಿ ಇರ್ಬೋದು, 75 ವರ್ಷ ಇಂಡಿಪೆಂಡೆನ್ಸ್ ಕಾರ್ಯಕ್ರಮ ಇರ್ಬೋದು, ಪಕ್ಷ ಮತ್ತು ದೆಹಲಿ ಕಾಂಗ್ರೆಸ್ ಏನೆಲ್ಲ ನಿರ್ದೇಶನ ಮಾಡುತ್ತೆ ಎಲ್ಲವನ್ನು ಚಾಚು ತಪ್ಪದೆ ಈ ರಾಜ್ಯದಲ್ಲಿ ಯಶಸ್ವಿ ಆಗಲಿಕ್ಕೆ ಸಲೀಂ ಅಹ್ಮದ್ರವರ ಪಾಲು ಸಿಂಹ ಪಾಲಿದೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೆಗಲು ಕೊಟ್ಟರು, ಭಾಳ ಹೋರಾಟ ಮಾಡಿದರು, ಸಂಘಟನೆ ಮಾಡಿದರು. 2023ರಲ್ಲಿ ಸಲೀಂ ಅಹ್ಮದ್ರವರು ಸಚಿವರಾಗ್ತಾರಂತ ನಾವು ನಿರೀಕ್ಷೆ ಮಾಡಿದ್ವಿ. ಅವತ್ತಿನ 23 ಸಚಿವ ಸಂಪುಟದ ಮುನ್ನ ನಾವೆಲ್ಲರೂ ಸೇರಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ಸಿಂದ ಎಸ್ ಮಲ್ಲಿಕಾರ್ಜುನರವ್ರಿಗೆ, ಸಲೀಂ ಅಹ್ಮದ್ರವ್ರಿಗೆ ಮಂತ್ರಿ ಮಾಡಿರಿ ಅಂತ ಇಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ಆವಾಗ ಮಲ್ಲಿಕಾರ್ಜುನರವ್ರಿಗೆ ಸಚಿವರನ್ನಾಗಿ ಮಾಡಿದರು. ಸಲೀಂ ಅಹ್ಮದ್ರವರು ಅಧಿಕಾರದಿಂದ ವಂಚಿತರಾದರು. ಇವತ್ತು ಕಿತ್ತೂರು ಕರ್ನಾಟಕದಲ್ಲಿ ಕಳೆದ 25 ವರ್ಷಗಳಿಂದ ಅಲ್ಲಿ ಮಂತ್ರಿನೇ ಮಾಡಿಲ್ಲ, ಯಾರೂ ಇಲ್ಲ. ಭಾಳ ಹಿಂದೆ ಜಬ್ಬರ್ ಖಾನ್ ಹೊನ್ನಳ್ಳಿ ಅಂತ ಮಂತ್ರಿ ಆಗಿದ್ದರು. ಅವರು ಬಿಟ್ಟರೆ ಇವತ್ತುವರೆಗೂ ಯಾರೂ ಮಂತ್ರಿ ಆಗಿಲ್ಲ. ಹುಬ್ಳಿಯವರು ಅದು 1 ವರ್ಷ ಮಂತ್ರಿ ಇದ್ದರು, ಜಬ್ಬರ್ ಖಾನ್ ಹೊನ್ನಳ್ಳಿ. ಅದು ಬಿಟ್ಟರೆ ಇವತ್ತುವರೆಗೂ ಕಿತ್ತೂರು ಕರ್ನಾಟಕಕ್ಕೆ ಮಂತ್ರಿ ಇಲ್ಲ. ಸಲೀಂ ಅಹ್ಮದ್ರವರ ಒಂದು ಕರ್ಮಭೂಮಿ ಇವತ್ತು ಕಿತ್ತೂರು ಕರ್ನಾಟಕ. ಅಲ್ಲಿ ಅವರು ಕಳೆದ 25-30 ವರ್ಷಗಳಿಂದ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಹಾನಗಲ್ ಚುನಾವಣೆಯ ಉಸ್ತುವಾರಿ ಬೊಮ್ಮಾಯಿ ಸರ್ಕಾರ ಹಾನಗಲ್ ಉಸ್ತುವಾರಿ ವಹಿಸ್ಕೊಂಡು ಇವತ್ತು ಶ್ರೀನಿವಾಸ್ ಮಾನೆ ಗೆಲ್ಲಲಿಕ್ಕೆ ಇವತ್ತು ಸಲೀಂ ಅಹ್ಮದ್ರವರ ಶ್ರಮ ಭಾಳ ಇದೆ. ನಾವು ವಿರೋಧ ಪಕ್ಷದಲ್ಲಿದ್ದರೂ ಸಮೇತ ಅಲ್ಲೇ ಅವ್ರದ್ದು ಹಬ್ಬ ಇತ್ತು, ಈದ್ ಮಿಲಾದು. ಹಬ್ಬಕ್ಕೆ ಹೋಗಲಿಲ್ಲ ಅವರು. ಬೆಂಗಳೂರು